ಪವನ್ ಕಲ್ಯಾಣ್ ಅವರು ಬರ್ತಾರೆ ಅನ್ನೋ ಮಾತು ಕೇಳಿ ತುಂಬ ಸಂತೋಷ ಆಗಿತ್ತು. ಯಾಕೆಂದರೆ ಅವನು ಪ್ರಥಮವಾಗಿ ಭೇಟಿಯಾಗಬೇಕು, ಅವ್ರ ಹತ್ರ ಮಾತಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಇನ್ನು ಮುಂದೆ ಅವರು ಬರ್ತಾರೆ ಖಾತ್ರಿಯಾಗಿ, ಇನ್ನೊಂದು ಕೆಲವು ದಿವಸದಲ್ಲಿ ಬರ್ತಾರೆ ಅನ್ನೋ ಮಾತನ್ನು ಕೇಳಿ ಇನ್ನೂ ಸಂತೋಷವಾಯಿತು. ಪವನ್ ಕಲ್ಯಾಣ್ರ ಬಗ್ಗೆ ಬಹಳ ಮಾತು ಕೇಳಿದ್ದೇನೆ ನಾನು. 21 ಸೀಟುಗಳನ್ನು ಪ್ರಥಮ ಬಾರಿ ಪೂರ್ತಿ ಎಲ್ಲಿ ಕಂಟೆಸ್ಟ್ ಎಲ್ಲ ಕಡೆ ಗೆದ್ದು ಅವರು ಇದು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಸನ್ಮಾನ್ಯ ಪವನ್ ಕಲ್ಯಾಣ್ ಅವರು ತಮ್ಮನ್ನು ಭೇಟಿಯಾಗಲಿಕ್ಕೆ ಮತ್ತು ಧರ್ಮಸ್ಥಳಕ್ಕೆ ಬರಲೇಬೇಕು ಅಂತಕ್ಕಂಥ ಗಟ್ಟಿ ನಿಶ್ಚಯ ಮಾಡಿದ್ದಾರೆ. ನಾನು ವಾರಗಳೇ ಹೇಳೋದಿಲ್ಲ, ದಿನಗಳಲ್ಲಿ ತಮ್ಮನ್ನು ಭೇಟಿಯಾಗಿ ಮಂಜುನಾಥನ ದರ್ಶನ ಪಡೀತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಪವನ್ ಕಲ್ಯಾಣ ಬಗ್ಗೆ ತುಂಬ ಕೇಳಿದ್ದೇನೆ ನಾನು. ಅವರು ವೈಯಕ್ತಿಕವಾಗಿ ಸಿನಿಮಾ ನಟರಾದರೂ ಕೂಡ ದೇಶಭಕ್ತಿ ಮತ್ತು ದೇಶ ಪ್ರೇಮದ ಬಗ್ಗೆ ಭಾಳ ಹೆಸರುವಾಸಿ ಆದಂಥವರು. ಅವರು ಸನಾತನ ಧರ್ಮ ರಕ್ಷಣೆಗಾಗಿ ಸದಾ ದುಡಿತಾ ಇರ್ತಕ್ಕಂಥವ್ರವರು. ಮತ್ತು ಯಾವತ್ತೂ ಕೂಡ ಅನೇಕ ಕಲೆಗಳಲ್ಲಿ, ಈ ಕರಾಟೆಗಳಲ್ಲಿ ಕೂಡ ಅವರು ಭಾಳ ಎಕ್ಸ್ಪರ್ಟ್ ಆಗಿದ್ದಾರೆ ಕರಾಟೆಯಲ್ಲಿ. ಅದೇ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಅವರು ತಿಳ್ಕೊಂಡಿದ್ದಾರೆ ಮತ್ತು ಸಾಧನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಬೇಕಾದ್ರೆ ಸಾಮಾನ್ಯ ಮೊದಲನೇ ಎಲೆಕ್ಷನ್ನಲ್ಲಿ ಗೆದ್ದು ಉಪಮುಖ್ಯಮಂತ್ರಿ ಆಗಬೇಕು, ಆಂಧ್ರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅವರು ನೋಡಬೇಕು ಅನ್ನೋ ಆಸೆ ಸಹಜವಾಗಿ ನನಗೂ ಇತ್ತು. ಅವರು ಕೆಲವು ದಿವಸಗಳಲ್ಲಿ ಬರ್ತಾರೆ ಅನ್ನುವಂಥ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಮತ್ತು ಈಗಾಗಲೇ ಈಗ ಮಹೇಶ್ ಅವರು ಹೇಳಿದ ಹಾಗೆ ಇಲ್ಲಿಗೆ ಅವರು ಬರುವಾಗ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇವತ್ತು ಕೂಡ ಅವರು ಬರುವುದಾಗಿದ್ದರೆ ಎಲ್ಲ ಅವ್ರನ್ನ ಸ್ವಾಗತ ಮಾಡಲಿಕ್ಕೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ. ಮಹೇಶ್ ಅವರದ್ದು ಎಷ್ಟು ಹೇಳೋದು, ಅವರಿಗೆ ತಿಳಿಸಿ ಇಲ್ಲಿಗೆ ಬಂದು ಹೋಗಲಿ, ಕ್ಷೇತ್ರಕ್ಕೆ ಬರ್ತೇನೆ ಮಾತು ಬಿಡ ಮಂಜುನಾಥ ಅಂತ ಒಂದು ಮಾತಿದೆ. ಧರ್ಮಸ್ಥಳಕ್ಕೆ ಬರ್ತೇನೆ ಅಂತ ಹೇಳಿದ ಮೇಲೆ ಅವ್ರು ಬರಲೇಬೇಕು. ಹಾಗಾಗಿ ಬರಲಿ, ಅವರು ಬಂದು ಹೋಗಲಿ, ಸ್ವಾಮಿ ದರ್ಶನ ಮಾಡಿ ಇನ್ನೂ ಶಕ್ತಿ ತೆಗೆದುಕೊಂಡು ಹೋಗಲಿ ಅಂತೇಳಿ ನಾನು ಬಯಸಿ ಅವರಿಗೆ ಕೂಡ ಆಶೀರ್ವಾದ ಮಾಡ್ತೇನೆ. ನಿಮ್ಮೆಲ್ಲರ ಮೂಲಕ ಅವರಿಗೆ ಆಶೀರ್ವಾದ ಮಾಡ್ತೇನೆ. ಅವರು ಸಾಮಾನ್ಯ ಮನುಷ್ಯರಲ್ಲ, ಭಾಳ ಕಾಲಪುರುಷರು ಅಂತಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತೆರೆದುಕೊಡ್ತಾನೆ ಅಂತ ಅನ್ನೋದು ಬಹಳ ಮುಖ್ಯ. ನಮ್ಮ ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಎನ್ ಟಿ ರಾಮರಾಯರು ಹೇಗೆ ಪ್ರಸಿದ್ಧರಾದರೂ ಅದಕ್ಕಿಂತಲೂ ಹೆಚ್ಚು ಪ್ರಸಿದ್ಧರಾಗ್ತಾರೆ ಇವರು ಖಂಡಿತ. ಯಾಕೆಂದರೆ ಅವರು ಎನ್ ಟಿ ರಾಮರಾಯರು ಅಂತಂದರೆ ಆಗ ಸಿನಿಮಾ ನಟರಾಗಿ ಮತ್ತು ಅವರು ರಾಜಕೀಯಕ್ಕಿಳಿದು ಬಹಳ ಪ್ರಸಿದ್ಧರಾದರು. ನಾವೆಲ್ಲ ಬೆಂಗಳೂರಿನಲ್ಲಿದ್ದಾಗ ಅವರ ಸಿನಿಮಾಗಳೆಲ್ಲ 300 ದಿವಸ 400 ದಿವಸ ಓಡ್ತಾ ಇತ್ತು. ಯಾಕೆಂದರೆ ಅಷ್ಟು ಪ್ರಸಿದ್ಧರವರು. ಹಾಗಾಗಿ ಅಂತಹ ಶಕ್ತಿ, ಅಂತಹ ಭಾಗ್ಯ ನಮ್ಮ ಪವನ್ ಕಲ್ಯಾಣರು ಕೂಡ ದೊರಕಲಿ ಎಂದು ನಾನು ಆಶಿಸಿ, ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಭಾಳ ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡಿ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಮಾಡಿದ್ವಿ. ದೀಪ ಹಚ್ಚೋದಂದರೆ ಕತ್ತಲೆಯನ್ನು ಹೋಗಲಾಡಿಸೋದ್ರಿಂದ, ಕತ್ತಲೆಯನ್ನು ಹೋಗಲಾಡಿಸಿದ್ರೆ ಬೆಳಕು ತನ್ನಷ್ಟಕ್ಕೆ ಬರುತ್ತೆ. ಮುಂಜಾನೆ ಸೂರ್ಯ ಉದಯ ಆದ ಕೂಡಲೇ ಬೆಳಕು ಬರುತ್ತೆ. ಯಾಕೆಂದರೆ ರಾತ್ರಿ ಕತ್ತಲೆ ಇರ್ತದೆ. ಸೂರ್ಯ ಉದಯ ಆದ ತಕ್ಷಣ ಕತ್ತಲೆಗಳೆಲ್ಲ ಓಡಿ ಹೋಗ್ತವೆ. ಹಾಗೆ ನಮ್ಮ ಮೇಲಿರೋಂಥ ಅಪವಾದಗಳೆಲ್ಲ ಓಡಿ ಹೋಗ್ತವೆ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದಾಗಿ ಈ ಕ್ಷೇತ್ರ ರಕ್ಷಣೆ ಆಗ್ತದೆ. ಕ್ಷೇತ್ರಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ. ಮತ್ತು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಅನುಗ್ರಹದಿಂದ ಈ ಕ್ಷೇತ್ರಕ್ಕೆಲ್ಲರಿಗೂ ರಕ್ಷಣೆ ಬರ್ತದೆ ಅಂತ ಹೇಳ್ತಾ